ಮಿತ್ರರೇ ನಮಸ್ಕಾರ. ಮಿತ್ರರೇ, ಬಂಗಾಳದಲ್ಲಾಗ್ತಿರುವಂತಹ ಪ್ರತಿಯೊಂದು ರಾಜಕೀಯ ಬೆಳವಣಿಗೆಯನ್ನು ಸಹ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೆ. ಅಲ್ಲಿ ಟಿಎಂಸಿ ಈಗಾಗಲೇ ಒಡೆದ ಮನೆಯಾಗಿದೆ. ಆದರೆ ಎಷ್ಟು ಜನ ಸಂಸದರು ಹೊರಗೆ ಬರ್ತಾರೆ, ಅವರ ಮುಂದಿನ ನಡೆ ಏನು, ಅವರೇ ಅಸಲಿ ಟಿಎಂಸಿ ಅಂತ ರೂಪಿಸಿಕೊಳ್ತಾರಾ ಅಥವಾ ಬೇರೆ ಪಕ್ಷದ ಜೊತೆಗೆ ವಿಲೀನವಾಗ್ತಾರಾ, ಬಿಜೆಪಿ ಜೊತೆಗೆ ಮರ್ಜ್ ಆಗ್ತಾರಾ, ಹೀಗೆ ಹತ್ತಾರು ಪ್ರಶ್ನೆಗಳಿದ್ವು. ಈಗ ಅದೆಲ್ಲದಕ್ಕೂ ಕೂಡ ಉತ್ತರ ಸಿಕ್ಕಿದೆ. ಟಿಎಂಸಿಯಿಂದ 20 ಜನ ಸಂಸದರು ಹೊರ ಬಂದಿದ್ದಾರೆ. ಅವರು ಎನ್ಡಿಎಗೇನೋ ಬೆಂಬಲ ಘೋಷಿಸಿದ್ದಾರೆ, ಆದರೆ ಎನ್ಸಿಪಿ ಅನ್ನುವಂತಹ ಪಕ್ಷದೊಂದಿಗೆ ತಮ್ಮನ್ನ ಮರ್ಜ್ ಮಾಡಿಕೊಂಡಿದ್ದಾರೆ. ಬಿಜೆಪಿಗೂ ಸೇರ್ಲಿಲ್ಲ, ಟಿಎಂಸಿ ಚಿಹ್ನೆಯನ್ನ ಕೂಡ ಕ್ಲೈಮ್ ಮಾಡಲಿಲ್ಲ. ಇಷ್ಟು ದಿನ ಹೆಸರನ್ನೇ ಕೇಳದಂತಹ ಒಂದು ಪಕ್ಷದ ಜೊತೆಗೆ 20 ಜನ ಎಂಪಿಗಳು ವಿಲೀನ ಮಾಡಿಕೊಂಡಿದ್ದಾರೆ. ನೀವು ಸುಮ್ಮನೆ ನೋಡಿದ್ರೆ ಈ ರಾಜಕೀಯ ಬೆಳವಣಿಗೆ ಏನು, ಇದರ ಹಿಂದೆ ಯಾರ ತಂತ್ರಗಾರಿಕೆ ಇದೆ, ಅದಕ್ಕೆ ಯಾಕಷ್ಟು ಮಹತ್ವ ಇದೆ, ಇದು ಯಾವುದೂ ಕೂಡ ಅರ್ಥ ಆಗೋದಿಲ್ಲ. ಏನೋ ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳೋದಕ್ಕೋಸ್ಕರವಾಗಿ ಈ ರೀತಿಯ ತಂತ್ರ ಮಾಡಿರಬಹುದು ಅಂತಷ್ಟೇ ಅನಿಸುತ್ತೆ. ಆದರೆ ಇದರ ಹಿಂದೆ ಬಹಳ ದೊಡ್ಡ ಗೇಮ್ ಇದೆ. ಆ ಗೇಮ್ ಪ್ಲಾನ್ ಅನ್ನು ರೂಪಿಸಿರುವಂತಹದ್ದು ಸ್ವತಃ ಅಮಿತ್ ಶಾ ಹೊರತಾಗಿ ಇಂತಹದೊಂದು ರಣತಂತ್ರವನ್ನು ರೂಪಿಸೋದಕ್ಕೆ ಸಾಧ್ಯವೇ ಇಲ್ಲ. ಮಿತ್ರರೇ, ಇದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಇದು ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ, ಈ 20 ಸಂಸದರ ಮುಂದಿನ ನಡೆ ಏನಾಗಿರುತ್ತೆ, ಯಾಕೋಸ್ಕರವಾಗಿ ಅವರು ಎನ್ಸಿಪಿ ಪಕ್ಷವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ, ಅದರ ಸ್ಟ್ರೆಂತ್ ಏನು, ಎಲ್ಲವುದನ್ನು ನಿಮಗೆ ವಿವರಿಸಿ ಹೇಳ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಈ ರಾಜಕೀಯ ಅನ್ನೋದೇ ಹಾಗೆ, ಇಲ್ಲಿ ಯಾವುದೂ ಅಸಾಧ್ಯ ಅನ್ನುವಂಥ ಮಾತೇ ಇಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಲೋಕಸಭೆಯಲ್ಲಿ ಇಷ್ಟು ದಿನ ಟಿಎಂಸಿ ಪಕ್ಷ ಇತ್ತಲ್ಲ, ಇದು ರಾಜ್ಯಸಭೆ ಮತ್ತು ಲೋಕಸಭೆಯನ್ನು ಸೇರಿಸ್ಕೊಂಡ್ರೆ 3ನೇ ಅತಿ ದೊಡ್ಡ ಪಕ್ಷ ಆಗಿತ್ತು. ರಾಜ್ಯಸಭೆಯಲ್ಲಿ 13 ಜನ ಎಂಪಿಗಳಿದ್ರು, ಲೋಕಸಭೆಯಲ್ಲಿ ಮೊದಲು 29 ಜನ ಎಂಪಿಗಳಿದ್ರು, 42 ಜನ ಎಂಪಿಗಳನ್ನು ಹೊಂದಿದಂತಹ ಪಕ್ಷ ಆಗಿತ್ತು. ಲೋಕಸಭೆ ವಿಚಾರಕ್ಕೆ ಬಂದರೆ 4ನೇ ಅತಿ ದೊಡ್ಡ ಪಕ್ಷ ಅನ್ನುವಂಥ ಸ್ಥಾನವನ್ನ ಈ ಟಿಎಂಸಿ ಪಡೆದುಕೊಂಡಿತ್ತು. ಆದರೆ ಲೋಕಸಭೆ ವಿಚಾರದಲ್ಲಿ ಇವತ್ತು ಟಿಎಂಸಿ ಲೆಕ್ಕಕ್ಕೆ ಇಲ್ಲ. ದೇಶದ ರಾಜಕಾರಣದಲ್ಲಿ ದಿಢೀರಂತ ಒಂದು ಪಕ್ಷ ದೊಡ್ಡದಾದಂತಹ ಸ್ಟ್ರೆಂತ್ ಅನ್ನು ಪಡೆದುಕೊಂಡಿದೆ. ಒಂದೇ ಒಂದು ಚುನಾವಣೆಯನ್ನು ಸಹ ಗೆಲ್ಲದೆ ಲೋಕಸಭೆಯಲ್ಲಿ 5ನೇ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಆ ಪಕ್ಷದ ಹೆಸರೇ ಎನ್ಸಿಪಿಐ. ಅದರ ಫುಲ್ ಫಾರ್ಮ್ ನ್ಯಾಷನಲಿಸ್ಟ್ ಸಿಟಿಜನ್ಸ್ ಪಾರ್ಟಿ ಆಫ್ ಇಂಡಿಯಾ. ಹೇಗಿದು 5ನೇ ದೊಡ್ಡ ಪಕ್ಷ ಆಯಿತು ಕೇಳಿದ್ರೆ, ಈ ಟಿಎಂಸಿಯಲ್ಲಿ ರೆಬಲ್ ಆಗಿದ್ರಲ್ಲ, ನಾವು ಮಮತಾ ಬ್ಯಾನರ್ಜಿ ಅವರ ಜೊತೆಗಿಲ್ಲ, ನಾವು ಎನ್ಡಿಎ ಜೊತೆಗೆ ಹೋಗ್ತೀವಿ ಅಂತ ಹೇಳ್ತಾ ಇದ್ರಲ್ಲ, ಆ ಕಾಕೋಲಿ ಘೋಷ್ ನೇತೃತ್ವದ ರೆಬಲ್ ಎಂಪಿಗಳ ಟೀಮ್ ಈ ಎನ್ಸಿಪಿಐ ಪಕ್ಷದೊಂದಿಗೆ ತಮ್ಮನ್ನು ತಾವು ಮರ್ಜ್ ಮಾಡಿಕೊಂಡಿದ್ದಾರೆ. ಕೇಳೋಕೆ ಸ್ವಲ್ಪ ಆಶ್ಚರ್ಯ ಅಂತ ಅನ್ಸುತ್ತೆ. ಯಾಕೆ ಆ ರೆಬೆಲ್ ಎಂಪಿಗಳು ಈ ರೀತಿಯಾದಂತಹ ನಡೆಯನ್ನು ಅನುಸರಿಸಿದ್ರು? ಬಹುತೇಕರು ಏನಂದುಕೊಂಡಿದ್ರು ಅಂತಂದ್ರೆ, ಈ ಚಿಹ್ನೆಗಾಗಿ ಅವರು ಕ್ಲೈಮ್ ಮಾಡ್ತಾರೆ. ಯಾಕೆ ಕೇಳಿದ್ರೆ, ಕಾನೂನಾತ್ಮಕವಾಗಿ ಅವರಿಗೆ ಚಿಹ್ನೆ ಸಿಗುವಂತಹ ಎಲ್ಲಾ ಸಾಧ್ಯತೆಗಳಿದಾವೆ. 3/2 ಸಂಸದರು ಅವ್ರ ಜೊತೆಗಿದ್ದಾರೆ. 28ರಲ್ಲಿ 20 ಜನ ಸಂಸದರು ಅಂತಂದ್ರೆ 3/2 ಆಯ್ತಲ್ಲ, ಅವರಿಗೆ ಚಿಹ್ನೆ ಸಹಜವಾಗೇ ಸಿಗುತ್ತೆ. ಹೀಗಿದ್ರೂ ಸಹ ಯಾವುದೋ ಹೆಸರೇ ಕೇಳದಂತಹ ಎನ್ಸಿಪಿಐ ಪಕ್ಷದೊಂದಿಗೆ ಯಾಕೆ ಮರ್ಜ್ ಆದ್ರು? ಟಿಎಂಸಿ ಪಕ್ಷ ನಮ್ಮದೇ ಅಂತ ಅವರು ಚಿಹ್ನೆಯನ್ನ ಕ್ಲೈಮ್ ಮಾಡಬಹುದಿತ್ತು. ಇಲ್ಲ, ಕೇಂದ್ರದಲ್ಲಿ ಅಧಿಕಾರದಲ್ಲಿರುವಂತಹ ಬಿಜೆಪಿ ಜೊತೆಗೆ ತಮ್ಮನ್ನ ವಿಲೀನ ಮಾಡಿಕೊಳ್ಳಬಹುದಿತ್ತು. ಇದೆರಡನ್ನೂ ಬಿಟ್ಟು ಎನ್ಸಿಪಿಯ ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆ ಕೇಳಿದ್ದೆ. ಆದರೆ ಇದರ ಹಿಂದೆ ಅಮಿತ್ ಶಾ ಅವರ ತಂತ್ರಗಾರಿಕೆ ಇದೆ. ಅದು ಹೇಗೆ ಕೇಳಿದ್ರೆ, ಈಗಾಗಲೇ ಟಿಎಂಸಿ ಒಮ್ಮೆ ಒಡೆದು ಹೋಗಿದೆ. ರಿತುಬ್ರತ ಬ್ಯಾನರ್ಜಿ ನಮ್ಮದು ಅಸಲಿ ಟಿಎಂಸಿ ಅಂತ ಹೇಳಿ 64 ಶಾಸಕ ಬಲವನ್ನ ಹೊಂದಿದ್ದಾರೆ. ಅವರು ಬಂಗಾಳದಲ್ಲಿ ಅಧಿಕೃತ ವಿರೋಧ ಪಕ್ಷದ ಸ್ಥಾನವನ್ನ ಕೂಡ ಅಲಂಕರಿಸಿದ್ದಾರೆ. ಸ್ಪೀಕರ್ ಅದಕ್ಕೆ ಮಾನ್ಯತೆಯನ್ನ ಕೂಡ ಕೊಟ್ಟುಬಿಟ್ಟಿದ್ದಾರೆ. ಹೀಗಾಗಿ ರಿತುಬ್ರತ ನಮ್ಮದು ಅಸಲಿ ಟಿಎಂಸಿ, ಮಮತಾ ಬ್ಯಾನರ್ಜಿಗೆ ಇಲ್ಲೇನು ಸ್ಥಾನಮಾನ ಇಲ್ಲ, ಅವರು ಬೇಕಾದ್ರೆ ಮಾರ್ಗದರ್ಶಕ ಮಂಡಳಿಯಲ್ಲಿರಲಿ, ಅಭಿಷೇಕ್ ಬ್ಯಾನರ್ಜಿಗೂ ಪಕ್ಷಕ್ಕೂ ಸಂಬಂಧವೇ ಇಲ್ಲ ಅನ್ನುವ ರೀತಿಯಲ್ಲಿ ರಿತುಬ್ರತ ಬ್ಯಾನರ್ಜಿ ಮಾತನಾಡ್ತಾ ಇದ್ದಾರೆ. ಅಂದ್ರೆ ಅವರು ಅಸಲಿ ಟಿಎಂಸಿಯನ್ನ ಕ್ಲೈಮ್ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಎಂಪಿಗಳು ಕೂಡ ಅಸಲಿ ಟಿಎಂಸಿ ಅಂತ ಕ್ಲೈಮ್ ಮಾಡಿದ್ದೆ ಆದ್ರೆ ಕಾನೂನಾತ್ಮಕ ಸಂಘರ್ಷ ಉಂಟಾಗುತ್ತೆ. ಇಲ್ಲಿ ಕಾನೂನಾತ್ಮಕ ಸಂಘರ್ಷ ಒಂದು ಕಡೆ, ಇನ್ನೊಂದು ಕಡೆಯಲ್ಲಿ ಈಗ ರಿತುಬ್ರತ ಬ್ಯಾನರ್ಜಿ ಇದಾರಲ್ಲ, ಅವರು ವಿರೋಧ ಪಕ್ಷದ ನಾಯಕ, ಅಸಲಿ ಟಿಎಂಸಿ ಅವ್ರ ಕೈಲಿದೆ. ಈಗ ಕಾಕೋಲಿ ಘೋಷ್ ಕೂಡ ಅದೇ ಟೀಮ್ ಅನ್ನ ಸೇರ್ಕೊಂಡಿದ್ದೆ ಆದ್ರೆ ಈ 20 ಜನ ಎಂಪಿಗಳು ಕೂಡ ವಿರೋಧ ಪಕ್ಷದಲ್ಲಿರುವಂತಹ ಟಿಎಂಸಿಯ ಎಂಪಿಗಳಾಗ್ತಾರೆ. ಅವರು ಲೋಕಸಭೆಯಲ್ಲಿ ಎನ್ಡಿಎಗೆ ಸಪೋರ್ಟ್ ಮಾಡಿದ್ದೆ ಆದರೆ ರಾಜ್ಯದಲ್ಲಿ ವಿರೋಧ ಪಕ್ಷ, ಲೋಕಸಭೆಯಲ್ಲಿ ಬಿಜೆಪಿ ಜೊತೆಗೆ ಸೇರ್ಕೊಂಡು ಆಡಳಿತ ಪಕ್ಷ. ಇದನ್ನ ಜನ ಹೇಗೆ ಒಪ್ಪುತ್ತಾರೆ? ಇದು ನೈತಿಕವಾಗಿ ಸರಿಯಾಗೋದಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಅಮಿತ್ ಶಾ ಒಂದು ಪ್ಲಾನ್ ಅನ್ನ ಮಾಡ್ತಾರೆ. ಎನ್ಸಿಪಿಐ ಪಕ್ಷದ ಜೊತೆಗೆ ನಿಮ್ಮನ್ನ ನೀವು ಮರ್ಜ್ ಮಾಡ್ಕೊಳ್ಳಿ. ಹಾಗಾದ್ರೆ ಮುಂದೇನಾಗತ್ತೆ? ಈ ಎಲ್ಲಾ 20 ಜನ ಸಂಸದರು ಕೂಡ ಎನ್ಸಿಪಿಐ ಪಕ್ಷದ ಜೊತೆಗೆ ಮುಂದುವರಿತಾರ ಕೇಳಿದ್ರೆ ಆ ಸಾಧ್ಯತೆಗಳು ತೀರಾ ಕಡಿಮೆ ಇದಾವೆ. ಅದು ಹೇಗೆ ಅಂತ ನಾನು ಮುಂದೆ ಹೇಳ್ತೀನಿ. ಇಲ್ಲಿ ಅಮಿತ್ ಶಾ ಅವರ ಇನ್ನೊಂದು ರಾಜಕೀಯ ತಂತ್ರಗಾರಿಕೆ ಕೂಡ ಇದೆ. ಅದನ್ನ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಬಂಗಾಳದಲ್ಲಿ ಟಿಎಂಸಿ ಅಸ್ತಿತ್ವದಲ್ಲಿರಬೇಕು, ಅಂದ್ರೆ ಆ ಚಿಹ್ನೆ ಇರಬೇಕು, ಆ ಪಕ್ಷವೂ ಕೂಡ ಇರಬೇಕು. ಆದ್ರೆ ಅದು ಮಮತಾ ಬ್ಯಾನರ್ಜಿ ಅವರ ಕೈಯಲ್ಲಿರಬಾರ್ದು. ಅದಕ್ಕೇನ್ ಮಾಡಬೇಕು? ರಿತುಬ್ರತ ಬ್ಯಾನರ್ಜಿ ನೇತೃತ್ವದಲ್ಲಿ ಆ ಟಿಎಂಸಿಯನ್ನ ಹೈಜಾಕ್ ಮಾಡಬೇಕು. ಆ ಕೆಲಸ ಈಗಾಗಲೇ ಆಗಿದೆ. ಇದರಿಂದ ಪರಿಣಾಮ ಏನಾಗುತ್ತೆ ಅಂತಂದ್ರೆ, ಮಮತಾ ಬ್ಯಾನರ್ಜಿ ಅವರು ಯಾವ ಕಾರಣಕ್ಕೂ ಕೂಡ ಕಾಂಗ್ರೆಸ್ನಲ್ಲಿ ವಿಲೀನ ಆಗೋದಕ್ಕೆ ಸಾಧ್ಯ ಇಲ್ಲ. ಅವ್ರು ಬೇಕಾದ್ರೆ ಕಾಂಗ್ರೆಸ್ ಪಕ್ಷವನ್ನ ಸೇರ್ಕೊಳ್ಬಹುದು, ಆದ್ರೆ ಪಕ್ಷವನ್ನ ವಿಲೀನ ಮಾಡೋದಕ್ಕೆ ಸಾಧ್ಯ ಇಲ್ಲ.
ಹೀಗಾಗಿ ಬಂಗಾಳದಲ್ಲಿ ಈವರೆಗೆ ಮಮತಾ ಬ್ಯಾನರ್ಜಿ ಅವರು ಕಷ್ಟಪಟ್ಟು ಮನೆಗೆ ತಲುಪಿಸಿದಂತಹ ಟಿಎಂಸಿ ಚಿಹ್ನೆ ಇದೆಯಲ್ಲ, ಅದು ರಿತುಬ್ರತ ಬ್ಯಾನರ್ಜಿ ಬಳಿಯಲ್ಲಿ ಉಳಿಯುತ್ತೆ. ಅವರು ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ವಿರುದ್ಧವೇ ಚುನಾವಣೆಯನ್ನು ಎದುರಿಸ್ತಾರೆ. ಅವರು ಈಗ ಟಿಎಂಸಿ ಪಡೆದುಕೊಂಡಿದೆಯಲ್ಲ 40% ವೋಟ್ ಮಮತಾ ಬ್ಯಾನರ್ಜಿ ಅವರ ನೇತೃತ್ವದಲ್ಲಿ, ಅಷ್ಟು ಪರ್ಸೆಂಟ್ ವೋಟ್ ಅನ್ನ ಖಂಡಿತವಾಗ್ಲೂ ಪಡೆಯೋದಿಲ್ಲ. ಆಕಾಶ ಭೂಮಿ ಒಂದಾದ್ರೂ ಕೂಡ ಅವರಿಗೆ 40% ವೋಟ್ ಬರೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಬಿಜೆಪಿಯ ತಂತ್ರಗಾರಿಕೆ ಏನು ಗೊತ್ತಾ, ರಿತುಬ್ರತ ಬ್ಯಾನರ್ಜಿ ಮುಂದಿನ ಚುನಾವಣೆಯಲ್ಲಿ ಒಂದು 5-6% ಟಿಎಂಸಿಯ ವೋಟ್ ಅನ್ನ ಒಡೆದ್ರೂ ಸಾಕು, ಬಿಜೆಪಿ ಬಂಗಾಳದಲ್ಲಿ ಅನಭಿಷಕ್ತ ದೊರೆಯಾಗಿ ಮೆರೆಯಬಹುದು. ಇದರಿಂದ ಮಮತಾ ಬ್ಯಾನರ್ಜಿ ಅವರ ಸ್ಟ್ರೆಂತ್ ಇದೆಯಲ್ಲ, ಇದು ತುಂಬಾ ವೀಕ್ ಆಗುತ್ತೆ. ಒಂದು ವೇಳೆ ಕಾಂಗ್ರೆಸ್ಗೆ ಹೋದ್ರೂ ಕೂಡ ಮಮತಾ ಬ್ಯಾನರ್ಜಿಗೆ ಯಾವುದೇ ಬಾರ್ಗೇನಿಂಗ್ ಪವರ್ ಇರೋದಿಲ್ಲ. ಶಾಸಕರು ಮತ್ತು ಸಂಸದರು ಇದ್ರಲ್ವಾ ಅವರಿಗೆ ಪವರ್ ಇರೋದು. ಈಗ ಮಮತಾ ಬ್ಯಾನರ್ಜಿ ಅವರ ಬಳಿಯಲ್ಲಿ 29 ಜನ ಎಂಪಿಗಳು, 13 ಜನ ರಾಜ್ಯಸಭಾ ಸದಸ್ಯರು, 80 ಜನ ವಿಧಾನಸಭಾ ಸದಸ್ಯರು, ಇಷ್ಟು ಜನ ಯುನೈಟ್ ಆಗಿದ್ದಿದ್ರೆ ಮಮತಾ ಬ್ಯಾನರ್ಜಿ ಅವರು ಇಷ್ಟು ವೀಕ್ ಆಗಿರ್ತಿದ್ರ? INDIA ಕೂಟದಲ್ಲಿ ಈಗಲೂ ಕೂಡ ಮಮತಾ ಬ್ಯಾನರ್ಜಿ ಅವರ ಹಮ್ಮು ಬಿಮ್ಮು ಎಲ್ಲವೂ ಇರ್ತಾ ಇತ್ತು. ಆದರೆ ಮೊನ್ನೆ INDIA ಕೂಟದಲ್ಲಿ ಮಮತಾ ತಲೆ ಕೆಳಗೆ ಹಾಕ್ಕೊಂಡು ಸೋನಿಯಾ ಗಾಂಧಿ ಅವರ ಮುಂದೆ ಕೂತಿದ್ಯಾಕೆ, ಅಥವಾ ಸೋನಿಯಾ ಗಾಂಧಿ ಅವರ ಮುಂದೆ ನೈತಿಕ ಬೆಂಬಲವನ್ನು ಕೇಳಿದ್ಯಾಕೆ? ಯಾಕೆ ಅಂತಂದ್ರೆ ಅವರಿಗೆ ಸಂಸದರ ಬೆಂಬಲವೂ ಇಲ್ಲ, ಶಾಸಕರ ಬೆಂಬಲವೂ ಇಲ್ಲ, ಪಕ್ಷದ ಮೇಲೆ ತನ್ನ ಹಿಡಿತವೂ ಇಲ್ಲ. ಹೀಗಾಗಿ ಮಮತಾ ಬ್ಯಾನರ್ಜಿ ಅವರು ವೀಕ್ ಆಗಿದ್ದಾರೆ. ಬಂಗಾಳದಲ್ಲಿ ಬಿಜೆಪಿ ಬೇಕಾಗಿರೋದು ಕೂಡ ಇದೆ. ಒಂದು ಯುನೈಟೆಡ್ ಆದಂತಹ ಅಪೋಸಿಷನ್ ಇರಬಾರದು. ಅಪೋಸಿಷನ್ ವಿಭಾಗ ಆಗಿರಬೇಕು. ಒಂದು ಕಡೆ ಎಡಪಕ್ಷಗಳು, ಇನ್ನೊಂದು ಕಡೆ ಕಾಂಗ್ರೆಸ್, ಮತ್ತೊಂದು ಕಡೆ ಟಿಎಂಸಿ, ಇತ್ತ ಆಡಳಿತದಲ್ಲಿ ಸರ್ವಶಕ್ತವಾದಂತಹ ಬಿಜೆಪಿ. ಇದು ಅಮಿತ್ ಶಾ ಅವರ ಪ್ಲಾನ್. ಹಾಗಾದ್ರೆ ಈ ಕಾಕೋಲಿ ಘೋಷ್ ನೇತೃತ್ವದಲ್ಲಿ 20 ಜನ ಸಂಸದರು ಮರ್ಜ್ ಆಗಿದಾರಲ್ಲ NCPI ಪಕ್ಷದಲ್ಲಿ, ಅವರಲ್ಲೇ ಮುಂದುವರಿತಾರ ಕೇಳಿದ್ರೆ ಆ ಸಾಧ್ಯತೆಗಳು ತೀರಾ ಕಡಿಮೆ. ಈ NCPI ಅನ್ನುವಂತಹ ಪಕ್ಷಕ್ಕೆ ಯಾವುದೇ ಅಸ್ತಿತ್ವ ಇಲ್ಲ. ಚುನಾವಣಾ ಆಯೋಗದಲ್ಲಿ ರಿಜಿಸ್ಟರ್ ಆಗಿದ್ದಾರೆ, ಆದರೆ ಅವರಿಗೆ ಪಕ್ಷದ ಮಾನ್ಯತೆ ಸಿಕ್ಕಿಲ್ಲ. 2023ರಲ್ಲಿ ಶಿವಾಲಿ ಕಂಡು ಅನ್ನುವಂಥವರು ಈ NCPI ಪಕ್ಷವನ್ನ ಸ್ಥಾಪಿಸ್ತಾರೆ. ಬಂಗಾಳದ ಹಾಲ್ಡಾದಲ್ಲೇ ಇದರ ಕೇಂದ್ರ ಕಚೇರಿ ಇರುವಂತಹದ್ದು. ಆದರೆ ಇದು ಚುನಾವಣೆಯನ್ನ ಎದುರಿಸಿದ್ದು ತ್ರಿಪುರಾದಲ್ಲಿ. 2023ರಲ್ಲಿ ತ್ರಿಪುರಾ ಚುನಾವಣೆಯಲ್ಲಿ 2 ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿರುತ್ತೆ. ವಿಪರ್ಯಾಸ ಏನು ಗೊತ್ತಾ, ಆ 2 ಅಭ್ಯರ್ಥಿಗಳು ನೋಟಾಗೆ ಬಂದಷ್ಟು ವೋಟ್ಗಳನ್ನ ಕೂಡ ತೆಗೆದುಕೊಂಡಿರಲಿಲ್ಲ. ಠೇವಣಿ ಇಲ್ಲದಂತೆ ಸೋತ್ ಹೋಗ್ಬಿಟ್ಟಿದ್ರು. ಆ ಕಂಡೀಷನ್ ನಲ್ಲಿದ್ದಂತಹ ಈ NCPI ಪಕ್ಷಕ್ಕೆ ಈ 20 ಜನ ಎಂಪಿಗಳು ಮರ್ಜ್ ಆಗಿದ್ದಾರೆ. ಈ ನಿರ್ಧಾರದ ಹಿಂದೆ ರಾಜಕೀಯ ಕಾರಣ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಕಾನೂನಾತ್ಮಕ ಕಾರಣಗಳು ಕೂಡ ಇದಾವೆ. ನಿಮಗೆಲ್ಲ ಗೊತ್ತೇ ಇದೆ, ಈ ದೇಶದಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಇದೆ. ಸಂವಿಧಾನದ 10th ಶೆಡ್ಯೂಲ್ ಪ್ರಕಾರ ಒಬ್ಬ ಅಭ್ಯರ್ಥಿ ಒಂದು ಪಕ್ಷದ ಚಿಹ್ನೆಯ ಅಡಿಯಲ್ಲಿ ಗೆದ್ದಿದ್ದೇ ಆದ್ರೆ ಆತ ಅಭ್ಯರ್ಥಿ ಆಗಿದ್ದುಕೊಂಡೇ ಪಕ್ಷವನ್ನ ತ್ಯಜಿಸಿ ಬೇರೆ ಒಂದು ಪಕ್ಷವನ್ನ ಸೇರುವಂತಿಲ್ಲ, ಅಥವಾ ಪಕ್ಷದ ವಿಪ್ ಅನ್ನ ಕೂಡ ಉಲ್ಲಂಘಿಸುವಂತಿಲ್ಲ. ಹಾಗೆ ಮಾಡಿದ್ದೇ ಆದ್ರೆ ಅದು ಪಕ್ಷಾಂತರ ನಿಷೇಧ ಕಾಯ್ದೆಗೆ ಒಳಪಡುತ್ತೆ. ಆತನ ಸದಸ್ಯತ್ವ ಸ್ಥಾನವೇ ಅನರ್ಹಗೊಳ್ಳುತ್ತೆ. ಈಗ ನಿಮಗೊಂದು ಪ್ರಶ್ನೆ ಬರಬಹುದು, ಈಗ ಕಾಕೋಲಿ ಘೋಷ್ ನೇತೃತ್ವದಲ್ಲಿ 20 ಜನ ಎಂಪಿಗಳಿದಾರಲ್ಲ, ಇವರು ಟಿಎಂಸಿಯ 3/2 ಬಹುಮತವನ್ನ ಪಡೆದಿದ್ದಾರೆ. ಹೀಗಾಗಿ ಇವರಿಗೆ ಪಕ್ಷಾಂತರ ನಿಷೇಧ ಕಾಯ್ದೆ ಹೇಗೆ ಅನ್ವಯಿಸುತ್ತೆ ಅಂತ. ಆದ್ರೆ ಇಲ್ಲೊಂದು ಟೆಕ್ನಿಕಲ್ ಪಾಯಿಂಟ್ ಇದೆ. ನಾನು ಆಗ್ಲೇ ಹೇಳಿದ ಹಾಗೆ ರಿತುಬ್ರತ ಬ್ಯಾನರ್ಜಿ ಅಸಲಿ ಟಿಎಂಸಿ ಅಂತ ಕ್ಲೈಮ್ ಮಾಡಿದ್ದಾರೆ. ಅವ್ರ ಜೊತೆಗೆ ಇವರು ಗುರುತಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಕೇಳಿದ್ರೆ ಇವರು NDAಗೆ ಬೆಂಬಲ ಕೊಡ್ತಾ ಇದ್ದಾರೆ. ಹೀಗಿರುವಾಗ ಕಾಕೋಲಿ ಘೋಷ್ ನೇತೃತ್ವದಲ್ಲಿ 20 ಜನ ಸಂಸದರು ಸ್ಪೀಕರ್ಗೆ ಪತ್ರ ಕೊಟ್ಟಿದ್ದಾರಲ್ಲ, ಆಗ ಸ್ಪೀಕರ್ ಇವರಿಗೆ ಮಾನ್ಯತೆ ಕೊಡೋದಕ್ಕೆ ಬರೋದಿಲ್ಲ. ನಿಮ್ಮದು ಸಪರೇಟ್ ಆದಂತಹ ಬ್ಲಾಕ್, ನಿಮ್ಮನ್ನ ಬೇರೆ ಕಡೆ ಕೂರಿಸ್ತೀನಿ ಅಂತ ಸ್ಪೀಕರ್ ಹೇಳೋದಕ್ಕೆ ಬರೋದಿಲ್ಲ. ಇವರು ಟಿಎಂಸಿ ಅಡಿಗಡೆನೆ ಬರ್ತಾರೆ. ರೆಬಲ್ ಆಗಿ ಗುರುತಿಸಿಕೊಳ್ಳಬಹುದು, ಸ್ಟೇಟ್ಮೆಂಟ್ ಗಳನ್ನ ಏನ್ ಬೇಕಾದ್ರೂ ಕೊಡಬಹುದು, ಆದ್ರೆ ವಿಪ್ ಅನ್ನ ಉಲ್ಲಂಘನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅವರು ಇನ್ನೊಂದು ಪಕ್ಷದೊಂದಿಗೆ ಮರ್ಜ್ ಆಗಲೇಬೇಕಾದಂತಹ ಅನಿವಾರ್ಯತೆ ಇರುತ್ತೆ. 3/2 ಸಂಸದರು ಬೇರೊಂದು ಪಕ್ಷದೊಂದಿಗೆ ಮರ್ಜ್ ಆಗ್ತಿದ್ದ ಹಾಗೆ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯಿಸೋದಿಲ್ಲ. ಅವರು ಟಿಎಂಸಿ ಪಕ್ಷದ ವಿಪ್ಗೆ ಒಳಪಡೋದಿಲ್ಲ, ಅವರು ಸ್ವತಂತ್ರರಾಗ್ಬಿಡ್ತಾರೆ. ಹೀಗಾಗಿ NCPI ಪಕ್ಷವನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಡೈರೆಕ್ಟ್ ಆಗಿ ಬಿಜೆಪಿನೇ ಸೇರಬಹುದಿತ್ತಲ್ವಾ, ಯಾಕೆ NCPI ಪಕ್ಷ? ಈ ಪ್ರಶ್ನೆ ಕೇಳಿದ್ದೆ ಆದ್ರೆ ಇದರಲ್ಲೂ ಒಂದು ತಂತ್ರಗಾರಿಕೆ ಇದೆ. ಈಗ ಟಿಎಂಸಿಯಿಂದ ಹೊರಬಂದು NCPI ಪಕ್ಷದ ಜೊತೆಗೆ ಸೇರ್ಕೊಂಡಿದ್ದಾರಲ್ಲ 20 ಜನ ಸಂಸದರು, ಇದರಲ್ಲಿ ಎಲ್ಲರೂ ಕೂಡ ಬಿಜೆಪಿಗೆ ಸೂಟ್ ಆಗೋದಿಲ್ಲ. ಈಗ ಕೇಂದ್ರದಲ್ಲಿ ಕೆಲ ಬಿಲ್ಗಳು ಪಾಸ್ ಆಗಬೇಕಾಗಿದೆ, ಅದಕ್ಕೋಸ್ಕರವಾಗಿ ಇವರ ಅವಶ್ಯಕತೆ ಇದೆ. ಹೀಗಾಗಿ ಕೇಂದ್ರದ ಬಿಜೆಪಿ ಸರ್ಕಾರ ಇವರನ್ನ ಬಳಸ್ಕೊಳ್ತಾ ಇದೆ. ಹಾಗಂದ ಮಾತ್ರಕ್ಕೆ ಈ 20 ಜನರನ್ನ ಬಿಜೆಪಿಗೆ ಕರೆ ತಂದಿದ್ದೆ ಆದ್ರೆ ಅದರಿಂದ ಈಗ ಲಾಭ ಆಗಬಹುದು, ಮುಂದಿನ ದಿನಗಳಲ್ಲಿ ನಷ್ಟವೇ ಆಗುತ್ತೆ. ಅದರಲ್ಲಿ ಮುಸ್ಲಿಂ ಸಂಸದರಿದ್ದಾರೆ, ಅವರು ಬಿಜೆಪಿಯಿಂದ ಟಿಕೆಟ್ ಪಡೆದು ನಿಂತಿದ್ದೆ ಆದ್ರೆ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಆಗ ಈ NCPI ಪಕ್ಷದ ಚಿಹ್ನೆಯೇ ಬೇಕಾಗಬಹುದು, ಅಥವಾ ಮುಂದಿನ ದಿನಗಳಲ್ಲಿ ರಿತುಬ್ರತ ಬ್ಯಾನರ್ಜಿಯ ಟಿಎಂಸಿಯನ್ನ ಕೂಡ ಇವರು ಜಾಯ್ನ್ ಆಗಬಹುದು. ಇದರ ಹಿಂದೆ ಬಿಜೆಪಿಯ ಇನ್ನೊಂದು ಲೆಕ್ಕಾಚಾರ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅದೇನು ಕೇಳಿದ್ರೆ, ಈ 20 ಜನ ಸಂಸದರಿದಾರಲ್ಲ, ಇವರಿಗೆ ಬಿಜೆಪಿ ಹೇಗೆ ಕನ್ವಿನ್ಸ್ ಮಾಡಿದೆ ಅಂತಂದ್ರೆ, ಲೋಕಸಭೆಯಲ್ಲಿ ಡಿಲಿಮಿಟೇಷನ್ ಬಿಲ್ ಅನ್ನ ಪಾಸ್ ಮಾಡುವಂತಹದ್ದೇ ಬಿಜೆಪಿಯ ಮೂಲ ಉದ್ದೇಶ. ಅದಕ್ಕೋಸ್ಕರವಾಗಿ ಈ ಎಲ್ಲಾ ಡ್ರಾಮಾಗಳು ನಡೀತಾ ಇರೋದು. ಆ ಬಿಲ್ ಪಾಸ್ ಆಯ್ತು ಅಂತಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಈಗೇನು 42 ಲೋಕಸಭಾ ಕ್ಷೇತ್ರಗಳಿದಾವಲ್ಲ, ಇದು ನೇರವಾಗಿ 63 ಕ್ಷೇತ್ರಗಳಿಗೆ ಏರಿಕೆ ಆಗಿಬಿಡುತ್ತೆ. ಹೊಸದಾದಂತಹ 21 ಕ್ಷೇತ್ರಗಳು ಕ್ರಿಯೇಟ್ ಆಗ್ತವೆ.
ಆಗ ಬಿಜೆಪಿ ಬಂಗಾಳದಲ್ಲಿ 40ರಿಂದ 42 ಕ್ಷೇತ್ರಗಳಿಗೆ ಸ್ಪರ್ಧೆ ಮಾಡಿ ಉಳಿದಂತಹ 20 ಕ್ಷೇತ್ರವೋ ಅಥವಾ 15 ಕ್ಷೇತ್ರವನ್ನು ಈ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಳ್ಳಬಹುದು. ಈಗೇನು ಸಂಸದರು ಸೇರ್ಕೊಂಡು ಒಂದು ಪಕ್ಷವನ್ನ ಎಬ್ಬಿಸ್ತಾ ಇದಾರಲ್ಲ, ಅದರ ಜೊತೆಗೆ ಮೈತ್ರಿ ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿದಾವೆ. ಇದರಿಂದ ಬಿಜೆಪಿಗೆ ಲಾಭ ಆಗತ್ತೆ ಹೊರತು ನಷ್ಟ ಏನೂ ಕೂಡ ಆಗೋದಿಲ್ಲ. ಇದು ಅಮಿತ್ ಶಾ ಅವರು ರೂಪಿಸಿರುವಂತಹ ಗೇಮ್ ಪ್ಲಾನ್ ಅಂತ ಬಂಗಾಳದ ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಇದರ ನಡುವೆ ಅಭಿಷೇಕ್ ಬ್ಯಾನರ್ಜಿ ಈ ಸಿಐಡಿ ಜಾಲದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ. ಆದರೂ ಕೂಡ ಪಕ್ಷವನ್ನು ಉಳಿಸ್ಕೊಳ್ಳೋದಕ್ಕೆ ಅವರು ಒಂದು ಅಂತಿಮವಾದಂತಹ ಪ್ರಯತ್ನ ಮಾಡಿದ್ದಾರೆ. ಅದೇನು ಕೇಳಿದ್ರೆ, ಈ ಸ್ಪೀಕರ್ಗೆ ಈ 20 ಜನ ಎಂಪಿಗಳು ಹೋಗಿ ಪತ್ರ ಕೊಟ್ಟಿದ್ದಾರಲ್ಲ, ನಮ್ಮನ್ನ ಸಪರೇಟ್ ಅಂತ ರೆಕಗ್ನೈಸ್ ಮಾಡಿ ಅಂತ. ಇದಕ್ಕೆ ಪ್ರತಿಯಾಗಿ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾಗೆ ಈ ಅಭಿಷೇಕ್ ಬ್ಯಾನರ್ಜಿಯೂ ಕೂಡ ಒಂದು ಪತ್ರವನ್ನು ರವಾನಿಸಿದ್ದಾರೆ. ಸದ್ಯ ಮಮತಾ ಬ್ಯಾನರ್ಜಿ ಅವರಿಗೆ ನಿಷ್ಠೆಯನ್ನ ತೋರಿಸ್ತಾ ಇರುವಂತಹ ಸಂಸದ ಕೀರ್ತಿ ಆಜಾದ್ ಹಾಗೂ ರಾಜ್ಯಸಭಾ ಸದಸ್ಯ ಆಗಿರುವಂತಹ ಸಾಗರಿಕಾ ಘೋಷ್, ಈ ಇಬ್ಬರೂ ಕೂಡ ಸ್ಪೀಕರ್ ಭೇಟಿಯಾಗಿ ಯಾವುದೇ ಕಾರಣಕ್ಕೂ ಆ 20 ಜನ ಎಂಪಿಗಳ ಮನವಿಯನ್ನ ಒಪ್ಪಿಕೊಳ್ಳಬೇಡಿ, ಅದು ಕಾನೂನು ಬಾಹಿರ ಆಗತ್ತೆ, ಟಿಎಂಸಿ ಮರ್ಜ್ ಆಗ್ತಾ ಇಲ್ಲ, ಈ ರೀತಿಯಾಗಿ ಒಂದು ಪತ್ರ ಕೊಟ್ಟಿದ್ದಾರೆ. ಇದು ಕೇವಲ ನ್ಯೂಸ್ನಲ್ಲಿ ಹೆಡ್ಲೈನ್ ಆಗಬಹುದೇ ಹೊರತು ಇದಕ್ಕೇನು ಅಂತ ಮಹತ್ವ ಇರೋದಿಲ್ಲ. ಯಾಕಂದ್ರೆ ಈಗಾಗಲೇ 3/2 ಸಂಸದರು ಸ್ಪೀಕರ್ ಓಂ ಬಿರ್ಲಾರನ್ನ ಖುದ್ದಾಗಿ ಭೇಟಿಯಾಗಿ ಮನವಿ ಸಲ್ಲಿಸಿದ್ದಾರೆ. ಅಲ್ಲೇನೋ 15 ಜನ ಇದ್ರಪ್ಪ, ಇನ್ನು 5 ಜನ ಸಹಿ ಹಾಕಿದ್ರು, ಆ ರೀತಿಯ ಗೊಂದಲಗಳಿಗೂ ಕೂಡ ಕಾರಣ ಇಲ್ಲ. ಹೀಗಾಗಿ ಮಮತಾ ಬ್ಯಾನರ್ಜಿ ಅವರ ಪಕ್ಷ ಇದೆಯಲ್ಲ, ಇದು 3 ವಿಭಾಗ ಆಗಿದೆ. ಒಂದು, ಮಮತಾ ಬ್ಯಾನರ್ಜಿ ಅವರ ಜೊತೆಗಿರುವಂತಹ ಶಾಸಕರು ಮತ್ತು ಸಂಸದರು. ಇನ್ನೊಂದು ಕಡೆಯಲ್ಲಿ ರಿತುಬ್ರತ ಬ್ಯಾನರ್ಜಿ ನೇತೃತ್ವದ ಬಂಗಾಳದ ಟಿಎಂಸಿ. ಇದರ ಜೊತೆಗೆ 20 ಜನ ಸಂಸದರು ಸೇರ್ಕೊಂಡಿರುವಂತಹ ಎನ್ಸಿಪಿಐ. ಕೆಲವೇ ದಿನಗಳ ಹಿಂದೆ INDIA ಕೂಟದ ನೇತೃತ್ವವನ್ನು ವಹಿಸಿಕೊಂಡು ಮೋದಿಗೆ ಟಕ್ಕರ್ ಕೊಡುವಂತಹ ಮಾತನಾಡ್ತಾ ಇದ್ದಂತಹ ಮಮತಾ ಬ್ಯಾನರ್ಜಿ ಇವತ್ತು ರಾಜಕೀಯವಾಗಿ ನೆಲೆಯೇ ಇಲ್ಲದಂತಹ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ಇದರ ನಡುವೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರವನ್ನ ನಿಮಗೆ ಹೇಳಬೇಕು. ಈ ರೆಬೆಲ್ ಟೀಮ್ ನಲ್ಲಿ ಮೊದಲಿಗೆ 19 ಜನ ಇದ್ರು. ಸಂಸದ ಶತ್ರುಘ್ನ ಸಿನ್ಹಾ ಸೇರ್ಕೊಳ್ತಾರೋ ಇಲ್ವೋ ಅನ್ನೋದ್ರ ಬಗ್ಗೆ ಗೊಂದಲ ಇತ್ತು. ಆನಂತರದಲ್ಲಿ ಶತ್ರುಘ್ನ ಸಿನ್ಹಾ ಹೇಳಿದ್ರು, ನಾನು ದೀದಿಯ ಜೊತೆಗೆ ಇರ್ತೀನಿ, ನನಗೆ ಕಷ್ಟ ಇದ್ದಂತಹ ಸಂದರ್ಭದಲ್ಲಿ ಆ ತಾಯಿ ನನಗೆ ಸಹಾಯ ಮಾಡಿದ್ದಾರೆ, ಹೀಗಾಗಿ ಈ ಸಂದರ್ಭದಲ್ಲಿ ನಾನು ಕೈ ಕೊಡೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಹೀಗಾಗಿ 19 ಜನ ಈ ಗ್ರೂಪ್ ನಲ್ಲಿರೋದು ಅಂತ ಭಾವಿಸಲಾಗಿತ್ತು. ಆದ್ರೆ ಇದ್ದಕ್ಕಿದ್ದಂತೆ ಈ ಗ್ರೂಪ್ ನಲ್ಲಿ ಸುದೀಪ್ ಬಂಡೋಪಾಧ್ಯಾಯ ಕಾಣಿಸ್ಕೊಳ್ತಾರೆ. ಈ ಸುದೀಪ್ ಬಂಡೋಪಾಧ್ಯಾಯ ರೆಬೆಲ್ ಟೀಮ್ ಅನ್ನ ಸೇರ್ಕೊಂಡಿದ್ದು ಎಲ್ಲರಿಗೂ ಕೂಡ ಆಶ್ಚರ್ಯವನ್ನು ತರಿಸಿತ್ತು. ಯಾಕೆ ಗೊತ್ತಾ, ಇವರು ಟಿಎಂಸಿಯ ಮೂಲ ಫೌಂಡಿಂಗ್ ಮೆಂಬರ್. ಮಮತಾ ಬ್ಯಾನರ್ಜಿ ಅವರಷ್ಟೇ ಪ್ರಭಾವಶಾಲಿಯಾದಂತಹ ಬಂಗಾಳದ ಓರ್ವ ನಾಯಕ. ಇವರು 6 ಬಾರಿ ಸಂಸದರಾಗಿದ್ದಾರೆ. ಕೇಂದ್ರದಲ್ಲಿ ಈ ಹಿಂದೆ ವಾಜಪೇಯಿ ಅವರ ಸರ್ಕಾರದಲ್ಲಿ ಮಂತ್ರಿಯೂ ಕೂಡ ಆಗಿದ್ರು. ಮಮತಾ ಬ್ಯಾನರ್ಜಿ ಅವರಿಗೆ ತೀರಾ ಆಪ್ತವಾದಂತಹ ಹಿರಿಯ ನಾಯಕರಾಗಿದ್ರು. ಕೋಲ್ಕತ್ತಾ ಉತ್ತರ ಕ್ಷೇತ್ರದ ಲೋಕಸಭಾ ಸದಸ್ಯ. ಈ ಸುದೀಪ್ ಬಂಡೋಪಾಧ್ಯಾಯ ಈಗ ರೆಬೆಲ್ ಟೀಮ್ ಅನ್ನ ಸೇರ್ಕೊಂಡಿದ್ದಾರೆ. ಎನ್ಸಿಪಿಐ ಪಕ್ಷಕ್ಕೂ ಕೂಡ ಜಾಯಿನ್ ಆಗಿದ್ದಾರೆ. ಇದು ಏನನ್ನ ಸೂಚಿಸ್ತಾ ಇದೆ ಅಂತಂದ್ರೆ, ಮಮತಾ ಬ್ಯಾನರ್ಜಿ ಅವರ ಇಡೀ ಕೋಟೆ ಇದೆಯಲ್ಲ, ಅದು ನೆಲಸಮ ಆಗಿ ಹೋಗಿದೆ ಅನ್ನೋದರ ಸ್ಪಷ್ಟ ಸಂಕೇತ. ಕಲ್ಯಾಣ್ ಬ್ಯಾನರ್ಜಿಯೂ ಕೂಡ ರೆಬೆಲ್ ಆಗಿದ್ರು. ಆದ್ರೆ ಬಿಜೆಪಿ ಅವ್ರ ಬಗ್ಗೆ ಅಷ್ಟಾಗಿ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಈ ಕಲ್ಯಾಣ್ ಬ್ಯಾನರ್ಜಿ ಅವರನ್ನ ಬಂಗಾಳದ ಸುಬ್ರಹ್ಮಣ್ಯನ್ ಸ್ವಾಮಿ ಅಂತ ಕರೆದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವರ ಸಹವಾಸವೇ ಕಷ್ಟ. ಅವರು ಪಕ್ಷದಲ್ಲಿ ಇದ್ರೂ ಡ್ಯಾಮೇಜ್ ಮಾಡ್ತಾರೆ, ಇಲ್ಲದೆ ಇದ್ರೂ ಕೂಡ ಡ್ಯಾಮೇಜ್ ಮಾಡ್ತಾರೆ. ಮೊನ್ನೆ ತಾನೇ ಅಭಿಷೇಕ್ ಬ್ಯಾನರ್ಜಿಯ ವಿರುದ್ಧ ಸಿಡಿದೆದ್ದಂತಹ ಕಲ್ಯಾಣ್ ಬ್ಯಾನರ್ಜಿ ಈಗ ಆತ ನನಗೆ ಮಗ ಇದ್ದ ಹಾಗೆ, ಆತ ತಪ್ಪು ಮಾಡೋದು ಸಹಜ, ಕ್ಷಮಿಸೋದು ಅಪ್ಪನ ಕರ್ತವ್ಯ ಅಲ್ವಾ, ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ. ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಈ ಮಮತಾ ಬ್ಯಾನರ್ಜಿ ಅವರ ಜೊತೆಗಿರುವಂತಹ 8 ಜನ ಸಂಸದರ ಪೈಕಿ ಎಷ್ಟು ಜನ ಉಳ್ಕೊಳ್ತಾರೆ, ಅಂತಿಮವಾಗಿ ಅಭಿಷೇಕ್ ಬ್ಯಾನರ್ಜಿ ಒಬ್ಬರೇ ಉಳಿತಾರ, ಈಗಲೇ ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ ಪರಿಸ್ಥಿತಿಗೆ ಟಿಎಂಸಿ ಬಂದು ತಲುಪಿದೆ. ಇದರ ನಡುವೆ ಇನ್ನೊಂದು ರಾಜಕೀಯ ಬೆಳವಣಿಗೆಯ ಬಗ್ಗೆ ಚಿಕ್ಕದಾಗಿ ಹೇಳಿಬಿಡ್ತೀನಿ. ಮಹಾರಾಷ್ಟ್ರದಲ್ಲೂ ಕೂಡ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ ಇದೆಯಲ್ಲ, ಅದರಲ್ಲಿ 9 ಜನ ಎಂಪಿಗಳಿದ್ದಾರೆ. ಆ ಪೈಕಿ 7 ಜನ ಶಿಂಧೆ ಬಣವನ್ನು ಸೇರುವಂತಹ ಸಾಧ್ಯತೆ ಇದೆ ಅಂತ ನಿಮಗೊಂದು ವಿಡಿಯೋ ಮಾಡಿ ತಿಳಿಸಿದ್ದೆ. ಈಗ ಅದಕ್ಕೆ ಪೂರಕವಾದಂತಹ ಒಂದು ರಾಜಕೀಯ ಬೆಳವಣಿಗೆ ನಡೆದಿದೆ. ಅದೇನು ಅಂತಂದ್ರೆ, ಈ ಶಿವಸೇನೆಯ ಉದ್ಧವ್ ಠಾಕ್ರೆ ತನ್ನ ಎಂಪಿಗಳ ಒಂದು ಸಭೆಯನ್ನ ಕರೆದಿರ್ತಾರೆ. ಆ ಸಭೆಗೆ ಎಲ್ಲಾ ಎಂಪಿಗಳು ಕೂಡ ಕಡ್ಡಾಯವಾಗಿ ಹಾಜರಾಗಬೇಕು ಅಂತ ಸೂಚನೆಯನ್ನ ಕೊಡಲಾಗಿರುತ್ತೆ. ಆದ್ರೆ ಆ ಸಭೆಗೆ ಕೆಲವೇ ಸಂಖ್ಯೆಯಲ್ಲಿ ಎಂಪಿಗಳು ಹಾಜರಾಗಿದ್ರು. 3ರಿಂದ 4 ಜನ ಎಂಪಿಗಳು ಗೈರು ಹಾಜರಾಗಿದ್ರು. 2 ಎಂಪಿಗಳು ವರ್ಚುವಲಿ ಭಾಗವಹಿಸಿದ್ರಂತೆ. ಹೀಗಾಗಿ ಉದ್ಧವ್ ಠಾಕ್ರೆಗೆ ಆ ವರ್ಚುವಲಿ ಭಾಗವಹಿಸಿದಂತಹ ಸಂಸದರು ನಿಜವಾಗ್ಲೂ ಕೂಡ ನಮ್ಮ ಜೊತೆಗೆ ಇದಾರಾ ಅನ್ನುವ ಬಗ್ಗೆ ಪ್ರಶ್ನೆ ಮೂಡಿದೆ. ಹೇಗೆ ಬಂಗಾಳದ ರಾಜಕೀಯ ಬೆಳವಣಿಗೆ ಆಯಿತೋ ಅದೇ ಮಾದರಿಯಲ್ಲಿ ಮಹಾರಾಷ್ಟ್ರದಲ್ಲೂ ಕೂಡ ಎಂಪಿಗಳು ಶಿವಸೇನೆಯ ಶಿಂಧೆ ಬಣವನ್ನ ಸೇರಿಕೊಂಡ್ರು ಕೂಡ ಆಶ್ಚರ್ಯ ಇಲ್ಲ. ಅತ್ತ ಎನ್ಸಿಪಿಗೂ ಕೂಡ ಈ ಭಯ ಇದೆ. ಅಂದ್ರೆ ಶರದ್ ಪವಾರ್ ನೇತೃತ್ವದ ಎನ್ಸಿಪಿಗೆ ಅವರು ಅದಕ್ಕೆ ಬಹಳ ಆತುರತೆಯನ್ನ ತೋರ್ತಾ ಇದ್ದಾರೆ, ನಾವು ಕಾಂಗ್ರೆಸ್ ಜೊತೆಗೆ ಮರ್ಜ್ ಆಗ್ಬಿಡ್ತೀವಿ ಅಂತ. ಆ ಬೆಳವಣಿಗೆಯೂ ಕೂಡ ಬಹಳ ಜೋರಾಗಿ ನಡೀತಾ ಇದೆ. ನೋಡೋಣ, ಬಂಗಾಳ ಆಗ್ತಿದ್ದ ಹಾಗೆ ಈ ಇಡೀ ರಾಜಕಾರಣ ಮಹಾರಾಷ್ಟ್ರಕ್ಕೆ ಮತ್ತೆ ಶಿಫ್ಟ್ ಆಗುವಂತ ಸಾಧ್ಯತೆಗಳಿದಾವೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.